ಅಂತರ್ಜಾಲ ಸಹಿತ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಮೂಲಕ ಜನರು ವಂಚನೆಗೆ ಒಳಗಾಗುತ್ತಿದ್ದಾರೆ. ವಿವಿಧ ಅಪ್ಲಿಕೇಶನ್ಗಳು ಮೋಸದ ಜಾಲಕ್ಕೆ ಕೆಡುತ್ತಿವೆ. ಇ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಫೋನ್ ಆ್ಯಪ್ಗಳನ್ನು ಸುರಕ್ಷಿತವಾಗಿ ಬಳಸಬೇಕು ಎಂದು ಮಂಗಳೂರಿನ ಸೈಬರ್ ಕಾನೂನು ತಜ್ಞ ಅನಂತಪ್ರಭು ಜಿ ಹೇಳಿದರು. ಹಳಿಯಾಳ ಪಟ್ಟಣದ ಸಿಬಿಡಿಆರ್ ಸಿಟಿ ಸಭಾಂಗಣ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಮತ್ತು ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ಸೈಬರ್ ಅಪರಾಧ ರಹಿತ ಹಳಿಯಾಳ ಜನಜಾಗೃತಿ ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತಿರುವಷ್ಟೇ ಕೆಡುಕು ಇದೆ. ಸೈಬರ್ ಅಪರಾಧದ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಎಂದರು. ಸೈಬರ್ ದಾಳಿಗೆ ಹೆಚ್ಚು ಜ್ಞಾನವಿದ್ದವರು, ಕಲಿತವರು, ಮಾಹಿತಿ ತಂತ್ರಜ್ಞಾನ ಉಳ್ಳವರೇ ಬಲಿಪಶುವಾಗುತ್ತಿದ್ದಾರೆ. ಅದಕ್ಕಾಗಿ ಸೈಬರ್ ಅಪರಾಧದಿಂದ ಬಚಾವಾಗಲು ನಾವು ಮುಂಜಾಗೃತಾ ಕ್ರಮಗಳನ್ನು ಕೈಗೊಂಡಲ್ಲಿ ಸೈಬರ್ ವಂಚಕರಿಂದ ಪಾರಾಗಬಹುದು. ಮೊಬೈಲ್ ಬಳಕೆ ಈಗ ಅನಿವಾರ್ಯವಾಗಿ ಬಿಟ್ಟಿದ್ದು, ಬೇಕಾಬಿಟ್ಟಿ ಬಳಕೆಯಿಂದಾಗಿ ನಾವು ಯಾರೂ ಸುರಕ್ಷಿತವಾಗಿಲ್ಲ ಎಂದರು. ಅದಕ್ಕಾಗಿ ಸ್ಮಾರ್ಟ್ಫೋನ್ಗಳಲ್ಲಿನ ಸುರಕ್ಷಿತ ವಿಧಾನಗಳನ್ನು ಬಳಕೆ ಮಾಡುವುದನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ ಎಂದರು. ನ್ಯಾಯಾಧೀಶ ದೇಶಭೂಷಣ್ ಕೌಜಲಗಿ ಮಾತನಾಡಿ, 2024ನೇ ಸಾಲಿನಲ್ಲಿ 109 ಕೋಟಿ ರೂಪಾಯಿ ವಂಚನೆಯಾಗಿದ್ದು 9 ಕೋಟಿ ರೂಪಾಯಿ ಮಾತ್ರ ವಸೂಲಾತಿಯಾಗಿದೆ. ಸೈಬರ್ ಅಪರಾಧ ತಡೆಗಟ್ಟಲು ಎಲ್ಲರೂ ಕೈ ಜೋಡಿಸಬೇಕು. ಆನ್ಲೈನ್ ವಂಚನೆಯಲ್ಲಿ 2021ರಿಂದ 25ರವರೆಗೆ 34,000 ರೂಪಾಯಿ ಕೋಟಿಯನ್ನ ಜನರು ಕಳೆದುಕೊಂಡಿದ್ದಾರೆ ಎಂದರು. ಹಿರಿಯ ನ್ಯಾಯಾಧೀಶೆ ನಾಗಮ್ಮ ಇಚ್ಚಂಗಿ ಮಾತನಾಡಿ, ಪ್ರತಿಯೊಬ್ಬರೂ ಸ್ಮಾರ್ಟ್ ಮೊಬೈಲ್ ಫೋನ್ ಅನ್ನು ಬಳಸುತ್ತಿರುವುದರಿಂದ ಸೈಬರ್ ಅಪರಾಧದ ಬಗ್ಗೆ ಮಾಹಿತಿ ಪಡೆಯುವುದು ಅವಶ್ಯ ಎಂದು ತಿಳಿಸಿದರು. ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಾಳೆ ನಿಮಗೆ ಕೆಲಸ ಸಿಗಬೇಕಾದ್ರೆ, ಲೋನ್ ಸಿಗಬೇಕಾದ್ರೆ, ಅಕೌಂಟ್ ಓಪನ್ ಮಾಡಬೇಕಾದ್ರೆ, ಕ್ರೆಡಿಟ್ ಕಾರ್ಡ್ ಎಲ್ಲ ಸಿಬಿಲ್ ಸ್ಕೋರ್. ಸೊ ದಯವಿಟ್ಟು ಅದನ್ನು ಚೆಕ್ ಮಾಡಿ. ಒಂದು ಎರಡು ರೆಡಿ ಸ್ಟಡಿ ಗೋ 1 2 3. ವೆರಿ ಗುಡ್. ಜೈ ಹಿಂದ್, ಜೈ ಕರ್ನಾಟಕ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿನೋದ್ ಸರ್, ಯಾಕಂದ್ರೆ ಅವರು ಒಂದು ನನಗೆ ಎಷ್ಟು ಫಾಲೋ ಅಪ್ ಮಾಡಿದ್ದಾರೆ ನನಗೆ. ಸರ್ ಶಿವಾನಂದ್ ಸರ್, ನಮ್ಮ ಇಬ್ರು ಜುಡಿಷಿಯಲ್ ಆಫೀಸರ್ಸು, ಎವ್ರಿಬಡಿ, ಅಂಡ್ ಸ್ಪೆಷಲಿ ಪ್ರಕಾಶ್ ಪ್ರಭು ಸರ್ ಅಂಡ್ ಆಲ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ನೆವರ್ ಫೆಲ್ಟ್ ಲೈಕ್ ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೇನೆ ಅಂತ. ಇಟ್ ಫೀಲ್ಸ್ ಲೈಕ್ ಹೋಪ್. ಥ್ಯಾಂಕ್ ಯು. ವಿಆರ್ಡಿಎಂ ಟ್ರಸ್ಟ್ ಆಡಳಿತ ಅಧಿಕಾರಿ ಪ್ರಕಾಶ್ ಪ್ರಭು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್, ದಾಂಡೇಲಿಯ ಡಿವೈಎಸ್ಪಿ ಶಿವಾನಂದ್ ಮದ್ರಖಂಡಿ, ಸಿಪಿಐ ಜೈಪಾಲ್ ಪಾಟೀಲ್, ಪಿಎಸ್ಐ ವಿನೋದ್ ರೆಡ್ಡಿ, ಪ್ರಾಂಶುಪಾಲರಾದ ಸಂಗೀತಾ ಕಟ್ಟಿಮನಿ, ಹಳಿಯಾಳ ದಾಂಡೇಲಿ ಜೊಯ್ಡಾ ಭಾಗದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ವಕೀಲ ಸಂಘದ ಸದಸ್ಯರು, ನ್ಯಾಯಾಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ನೀವೇನ್ ಮಾಡ್ತೀರಿ? ಪೆಟ್ರೋಲ್ ಬಂಕಿಗೆ ಹೋಗ್ತೀರಿ, ಸ್ಕ್ಯಾನ್ ಮಾಡ್ತೀರಿ, 2000 ಅಂತ ಹಾಕ್ತೀರಿ, ಓಕೆ ಗುಡ್. ಸೊ ಅದಕ್ಕೆ ಯಾವುದೇ ಸ್ಕ್ಯಾನ್ ಮಾಡೋದು ಅಲ್ಲಿ ಮರ್ಚೆಂಟ್ ನೇಮ್ ಬರುತ್ತೆ, ದಯವಿಟ್ಟು ಅವ್ರ ಹತ್ರ ಕೇಳಿ, ಸರ್ ಇದು ನೀವೇ ಹೌದು ಅಂತ ಹೇಳಿ ಮಾತ್ರ ಟ್ರಾನ್ಸಾಕ್ಷನ್, ಇಲ್ಲದಿದ್ರೆ ಅವ್ರು ಹೇಳ್ತಾರೆ ನನಗೆ ಹಣ ಬಂದೇ ಇಲ್ಲ. ಓಕೆ. ಅಂಡ್ ಗೂಗಲ್ ಪೇ ಈಗ ದಿಸ್ ಪೇಮೆಂಟ್ ಇಸ್ ಸಸ್ಪಿಷಿಯಸ್ ಅಂತ ಅಲರ್ಟ್ ಬಂದ್ರೆ ಕಂಟಿನ್ಯೂ ಮಾಡಿ. ಓಕೆ. ಇದು ಇವತ್ತಿದು ಲಾಸ್ಟ್. ಎಲ್ಲರೂ ಗೂಗಲ್ ಇರು ಮತ್ತೆ ಇದನ್ನು ಟೈಪ್ ಮಾಡಿ, haveibeengpawned.com. haveibeengpawned ಸ್ಪೆಲ್ಲಿಂಗ್ ನೋಡಿ, PWNED. haveibeengpawned.com ಅಂತ ಹಾಕಿ, ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ. ಒಂದು ಕಡೆ ಉರಿ ಬಿಸಿಲು, ಮತ್ತೊಂದು ಕಡೆ ಜಲದಾಹ, ಮಗದೊಂದು ಕಡೆ ಆಕಸ್ಮಿಕ ಬೆಂಕಿ ಅನಾಹುತಗಳಿಂದ ಕಾಡ ರಕ್ಷಣೆ. ಇವು ಅರಣ್ಯ ಇಲಾಖೆಗೆ ಸದ್ಯ ನಿತ್ಯ ಎದುರಾಗುತ್ತಿರುವ ಸವಾಲುಗಳಾಗಿವೆ. ಬೇಸಿಗೆಯಲ್ಲಿ ಮರಗಳ ಎಲೆಗಳು ಉದುರಿ ಬುಡಕ್ಕೆ ಬೀಳುವುದು ಸಹಜ ಪ್ರಕ್ರಿಯೆ. ಕೆಲ ಮರಗಳಂತೂ ಈ ಸಂದರ್ಭದಲ್ಲಿ ಬೋಳಾಗುತ್ತವೆ. ಮರದ ಬುಡದಲ್ಲಿ ರಾಶಿ ರಾಶಿ ತರಗೆಲೆಗಳು ತುಂಬಿಕೊಳ್ಳುತ್ತವೆ. ಒಂದು ಕಡೆ ಹಬ್ಬಿದ ಬೆಂಕಿ ಇಡೀ ಕಾಡನ್ನ ಆವರಿಸಿ ಸುಟ್ಟು ಹಾಕುತ್ತದೆ. ಹಾಗೊಮ್ಮೆ ಬೆಂಕಿ ಆವರಿಸಿದ್ರೆ ಅಲ್ಲಿ ಕಾಡಷ್ಟೇ ಸುಡುವುದಿಲ್ಲ,
ಸಣ್ಣ ಪುಟ್ಟ ಒಣಗಿದ ಮರಗಳು ಬೂದಿಯಾಗುವುದಷ್ಟೇ ಅಲ್ಲದೆ ಮರಗಳ ಕೆಳಗೆ ಬಿದ್ದ ಮುಂದಿನ ಮಳೆಗಾಲದಲ್ಲಿ ಗಿಡವಾಗಬಹುದಾದ ಬೀಜಗಳೂ ಕೂಡ ಬೆಂಕಿಗಾಹುತಿಯಾಗುತ್ತವೆ. ಬೀಜಗಳು ಬೆಂಕಿಗಾಹುತಿಯಾದ್ರೆ ಮುಂದಿನ ಮರಗಳ ಸಂತತಿ 1 ವರ್ಷಕ್ಕೆ ನಾಶವಾಗುತ್ತದೆ. ಅಷ್ಟೇ ಅಲ್ಲ, ಕಾಡಿಗೆ ಬೆಂಕಿ ಬಿದ್ರೆ ಕಾಡಿನೊಳಗಿರುವ ಅನೇಕ ಪ್ರಾಣಿಗಳು, ಸಣ್ಣ ಪುಟ್ಟ ಜೀವ ಸಂಕುಲಗಳು ಜೀವ ತೆರುತ್ತವೆ. ಕಾಡಿಗೆ ಬೆಂಕಿ ಬಿದ್ರೆ ಅರಣ್ಯ ಸಂಪತ್ತಿನ ಜೊತೆಗೆ ಕೋಟಿ ನೈಸರ್ಗಿಕ ಸಂಪತ್ತುಗಳು ಬೂದಿಯಾಗಿ ಬಿಡುತ್ತದೆ. ಅದೇ ಕಾರಣಕ್ಕೆ ಅರಣ್ಯ ಇಲಾಖೆಯವರು ಭಾಗಶಃ ಎಲ್ಲೆಡೆ ಕಾಡಿಗೆ ಬೆಂಕಿ ಬೀಳದ ಹಾಗೆ ಮುಂಜಾಗ್ರತೆ ವಹಿಸುತ್ತಾರೆ. ದಾಂಡೇಲಿ ಅರಣ್ಯ ವಿಭಾಗದಲ್ಲಿಯೂ ಕೂಡ ಈಗಾಗಲೇ ಇದಕ್ಕಾಗಿ ಹಲವು ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಕಾಡ ಅಂಚಿನಲ್ಲಿರುವ ಹಾಗೂ ಕಾಡಿನೊಳಗಿರುವ ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಭೇಟಿ ನೀಡಿ ಕಾಡಿನೊಳಗೆ ಬೆಂಕಿಯನ್ನ ಒಯ್ಯದ ಹಾಗೆ ಹಾಗೂ ಕಾಡಿನ ಒಳಗೆ ಬೇರೆ ಕೆಲಸಕ್ಕೆ ಹೋಗುವಾಗ ಬೆಂಕಿಯ ಉಪಯೋಗಿಸದ ಹಾಗೆ ತಿಳಿ ಹೇಳಿದ್ದಾರೆ. ಜೊತೆಗೆ ರಸ್ತೆಯುದ್ದಕ್ಕೂ ವಾಹನಗಳ ಮೇಲೆ ಹೋಗುವವರು, ಪಾದಾಚಾರಿಗಳು ಬೀಡಿ ಸಿಗರೇಟು ಸೇದಿಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿಯೋ ಬೆಂಕಿ ಪೊಟ್ಟಣವನ್ನ ಹಚ್ಚಿ ಅದನ್ನ ಬಿಸಾಡಿದಾಗ ತಗುಲುವ ಬೆಂಕಿ ಕಾಡಿಗೆ ವ್ಯಾಪಿಸದ ಹಾಗೆ ಅಕ್ಕಪಕ್ಕದ ರಸ್ತೆಯಲ್ಲಿ ಒಂದಿಷ್ಟು ಜಾಗವನ್ನ ಅರಣ್ಯ ಇಲಾಖೆಯವರೇ ಬೆಂಕಿ ಹಚ್ಚಿ ಅಲ್ಲಿ ಸ್ವಚ್ಛಗೊಳಿಸಿದ್ದಾರೆ. ಈ ಕೆಲಸ ಅರಣ್ಯ ಇಲಾಖೆಯಿಂದ ಕಳೆದ ಕೆಲ ದಿನಗಳಿಂದ ನಿತ್ಯ ನಡೆಯುತ್ತಿದೆ. ಭಾಗವತಿ, ಯಲ್ಲಾಪುರ, ಬೊಮ್ಮನಹಳ್ಳಿ, ಸಾಂಬ್ರಾಣಿ, ಜೊಯ್ಡಾ, ಕರ್ಕಾ, ಕುಳಗಿ, ಅಂಬಿಕಾನಗರ ಸೇರಿದಂತೆ ಹಲವು ರಸ್ತೆಯಲ್ಲಿ ಅರಣ್ಯ ಇಲಾಖೆಯವರ ಈ ಕೆಲಸ ನಿತ್ಯ ಕಾಣಿಸುತ್ತದೆ. ಈ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ಹಾಣ್ ಅವರು, ಅರಣ್ಯದಲ್ಲಿ ಈಗ ತರಗೆಲೆಗಳು ಒಣಗಿ ಬಿದ್ದಿವೆ. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ರೆ ದೊಡ್ಡ ಅನಾಹುತವೇ ಸಂಭವಿಸುತ್ತದೆ. ಹಾಗೆ ಆಗದ ಹಾಗೆ ನಾವು ಈಗಾಗಲೇ ಅನೇಕ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಅದಕ್ಕೆ ಇಲಾಖೆಯೊಂದೇ ಕೆಲಸ ಮಾಡಿದ್ರೆ ಸಾಲದು. ಸಾರ್ವಜನಿಕರ ಸಹಕಾರ ಮತ್ತು ಸಹಭಾಗಿತ್ವದ ಅಗತ್ಯತೆಯೂ ಇದೆ ಎಂದು ಮನವಿ ಮಾಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಬೀಳದಂತೆ ತಡೆಗಟ್ಟಲು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅಂದರೆ ಫೈರ್ ಲೈನ್ಸ್ಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ಬೆಂಕಿ ರೇಖೆಗಳನ್ನು ಎಲ್ಲ ಕಡೆ, ಅಂದರೆ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ, ರಸ್ತೆಗಳಿಗೆ ಲಂಬವಾಗಿ, ಕಾಡಿನಲ್ಲಿ ಅಡ್ಡ ರೇಖೆಗಳನ್ನು ಮತ್ತು ಸಾಗವಾನಿ ಹೆಚ್ಚು ಪ್ರದೇಶಗಳಲ್ಲಿ, ಬಿದಿರು ಹೆಚ್ಚು ಇರುವ ಪ್ರದೇಶಗಳಲ್ಲಿ ಅಡ್ಡವಾಗಿ ಬೆಂಕಿ ರೇಖೆಗಳನ್ನು ನಿರ್ಮಿಸಲಾಗಿದೆ. ಹಾಗೂ ಬೆಂಕಿ ವೀಕ್ಷಕಗಳನ್ನು ಆಯಾ ಕಟ್ಟಡ ಸ್ಥಳಗಳಲ್ಲಿ ನೇಮಿಸಲಾಗಿದೆ. ಅಂದರೆ ಈಗಾಗಲೇ ಇರುವ ಫೈರ್ ವಾಚ್ ಟವರ್ಗಳಲ್ಲಿ ಮತ್ತು ಫೈರ್ ಮಚಾನ್ಸ್ಗಳೆಂದರೆ ಅತಿ ಎತ್ತರದ ಪ್ರದೇಶಗಳ ಮೇಲೆ ವೀಕ್ಷಕಗಳನ್ನು ಕೂರುವ ಸಲುವಾಗಿ ಒಂದು ಮರದ ಮೇಲೆ ಒಂದು ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಿ ಕೊಡಲಾಗಿದೆ. ಅಂಥವುಗಳಿಗೆ ಮಚಾನ್ಗಳನ್ನು ಎಂದು ಕರೆಯುತ್ತಾರೆ. ಬೆಂಕಿ ವೀಕ್ಷಕಗಳನ್ನು ನೇಮಿಸಲಾಗಿದೆ. ಹಾಗೂ ಎಲ್ಲ ಗ್ರಾಮ ಅರಣ್ಯ ಸಮಿತಿಗಳಲ್ಲಿ ಬೆಂಕಿ ರಕ್ಷಣಾ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಗ್ರಾಮದ ಎಲ್ಲ ಜನತೆಗೆ ಮತ್ತು ಯುವಕರಿಗೆ ಬೆಂಕಿಯಿಂದ ಕಾಡನ್ನು ರಕ್ಷಿಸುವ ಸಲುವಾಗಿ ಅರಿವು ಕಾರ್ಯಕ್ರಮಗಳನ್ನು, ಅಂದರೆ ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಮತ್ತು ಬೀದಿ ನಾಟಕಗಳನ್ನು ಕೂಡ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಫೈರ್ ಫೈಟಿಂಗ್ ಟೂಲ್ಸ್ಗಳನ್ನು, ಅಂದರೆ ಫೈರ್ ಬ್ಲೋವರ್ ಮಷಿನ್ಗಳನ್ನು ಮತ್ತು ವೀಡ್ ಕಟರ್ ಮಷಿನ್ಗಳು ಮತ್ತು ಫೈರ್ ರೇಕ್ಸ್ಗಳನ್ನು, ಈ ರೀತಿ ವಾಟರ್ ಬಾಟಲ್ಸ್ಗಳನ್ನು, ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಫೈರ್ ಫೈಟಿಂಗ್ ಟೂಲ್ಸ್ಗಳನ್ನು ಈಗಾಗಲೇ ಸಂಗ್ರಹಿಸಿಡಲಾಗಿದೆ. ಹಾಗೂ ಇಲ್ಲಿ ನಮ್ಮಲ್ಲಿ ಇರತಕ್ಕಂಥ ಫೈರ್ ಬ್ಲೋವರ್ ಮಷಿನ್ಗಳನ್ನು ಕೂಡ ರಿಪೇರಿ ಮಾಡಿಸಿಟ್ಟುಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳು ಹಳ್ಳಿ ಬದುಕಿನಿಂದ ಈ ಗುಣವನ್ನ ಪಡೆದುಕೊಳ್ಳಬೇಕು ಮತ್ತು ಆಧುನಿಕ ಶಿಕ್ಷಣದಿಂದ ತಾವು ಪಡೆದುಕೊಂಡ ವಿಚಾರಗಳನ್ನು ಹಳ್ಳಿಗಳಿಗೆ ತಲುಪಿಸಬೇಕು ಎಂದು ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಕೆಆರ್ ದುರ್ಗಾದಾಸ್ ಅಭಿಪ್ರಾಯಪಟ್ಟರು. ದಾಂಡೇಲಿ ವಿಟ್ನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು,
ಹಳ್ಳಿಗಾಡಿನ ಬದುಕಿನಲ್ಲಿ ಮಾನವೀಯ ಸಂಬಂಧಗಳು ಗಾಢವಾಗಿರುತ್ತದೆ. ಇಲ್ಲಿ ಶಿಕ್ಷಣದ ಕೊರತೆ ಇರಬಹುದು, ಆದರೆ ತಿಳುವಳಿಕೆ, ವಿವೇಕಗಳಿಗೆ ಕೊರತೆ ಇರುವುದಿಲ್ಲ. ಇಂದು ನಾಗರಿಕ ಸಮಾಜದಲ್ಲಿ ಕಂಡುಬರುವ ಸ್ವಾರ್ಥ, ಹಿಂಸೆ, ಅಪನಂಬಿಕೆಗಳು ಅಲ್ಲಿರುವುದಿಲ್ಲ. ಮಾನವ ಅಂತಃಕರಣ, ಪರಿಸರ ಪ್ರೀತಿ, ಪಶು ಪಕ್ಷಿ ಪ್ರೇಮ, ಸಹಬಾಳ್ವೆಗಳಂತಹ ಗುಣಗಳು ಯುವ ಜನಾಂಗಕ್ಕೆ ಮಾದರಿಯಾಗಿವೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಸಂದೇಶ್ ಜೈನ್, ವಿಟ್ನಾಳ ಗ್ರಾಮದ ಗೌಳಿ ಜನಾಂಗದ ಮುಗ್ಧತೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಗಳ ಬಗ್ಗೆ ತಿಳಿಸಿ, ಶಿಬಿರಾರ್ಥಿಗಳು ಗ್ರಾಮೀಣ ಜನರ ಬದುಕು ಬವಣೆಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರು. ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್ ಚಲುವಾದಿ, ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಇ ಪ್ರಕಾಶ್, ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ಚಂದ್ರಕಲಾ ಬಾಂದೇಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಗ್ರಾಮ ಪಂಚಾಯತ್ ಸದಸ್ಯರಾದ ಬೊಮ್ಮುಬಾಯಿ ಪಾಟೀಲ್, ರೇಣುಕಾ ತಿರುವಳ್ಕರ್, ನಂದಿನಿ ಅವಣೆ ಉಪಸ್ಥಿತರಿದ್ದರು. ಪ್ರಾಂಶುಪಾಲ ಡಾಕ್ಟರ್ ಎಂಡಿ ಒಕ್ಕುಂದ ಅಧ್ಯಕ್ಷತೆ ವಹಿಸಿದ್ರು. ಶಿಬಿರ ಸಂಚಾಲಕಿ ಡಾಕ್ಟರ್ ವಿನಯಾ ನಾಯಕ್ ಪ್ರಾಸ್ತಾವಿಕ ಮಾತನಾಡಿದ್ರು. ಅಮೃತ ಪಟ್ಟೇಕರ್ ಸ್ವಾಗತಿಸಿದ್ರು. ಭಾಗ್ಯಶ್ರೀ ಕಳ್ಳಿಗುಡ್ಡ ಪರಿಚಯಿಸಿದ್ರು. ಚೇತನ್ ವಂದಿಸಿದ್ರು. ಚಂದ್ರಿಕಾ ಮತ್ತು ಜ್ಯೋತಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಜೈ ಕಿಸಾನ್ ಯುವಕ ಮಂಡಳ ಕೊಣ್ಣೂರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅವರು ಪ್ರದರ್ಶಿಸಿದ ದೀಪ ನೃತ್ಯ, ಒನಕೆ ನೃತ್ಯ ಮತ್ತು ಜೋಗತಿ ನೃತ್ಯಗಳು ಮನರಂಜಿಸಿದವು. ಮೊಬೈಲ್ ಅಂತಕ್ಕಂಥದ್ದನ್ನ ದೂರ ಇಟ್ಟು ನಾವು ಓದೋದ್ರ ಕಡೆ ಗಮನ ಹರಿಸಿದ್ವಿ ಅಂದ್ರೆ ನಮ್ಮ ತಾಯಿ ತಂದೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರ. ಹೌದ್ರೆ ನೀವು ಇಲ್ಲಿ ಬಂದು ಕುಂದಿರ್ಬೇಕಪ್ಪ ಅಂತಂದ್ರ ನಮ್ಮ ತಾಯಿ ತಂದಿ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಬಿಸಿಲು ಅನ್ನೋಂಗಿಲ್ಲ, ನೆರಳು ಅನ್ನೋಂಗಿಲ್ಲ, ಚಳಿ ಅನ್ನೋಂಗಿಲ್ಲ. ಅವ್ರು ದುಡಿದ ಕಾಸು ನಮ್ಮ ಮನೆಯಲ್ಲಿ ಕಳಿಸ್ಕೊಟ್ಟಿರ್ತಾರ. ಹೌದಿಲ್ಲ? ಎದಕ್ ಕಳಿಸ್ತಾರಪ್ಪ? ಊದ ಕಳಿಸ್ತಾರೆ ಇವ್ರು, ಊದಾಗ. ಮತ್ತೆ ಈಗ ನೋಡಿಲ್ಲ ಸರ್ ಹೇಳ್ತಾರ, ಇವ್ರು ಕಿವಿಲಿ ಬಿಟ್ಬಿಟ್ಟಿರ್ತಾರೆ. ಊದುವಂತ ಕೆಲಸ ಮಾಡ್ಬೇಡ್ರಿ. ತುಂಬಾ ಸರಗ ಹಾಕಿ
ರಾತ್ರಿ ಹಾಕೊಳ್ಳೋದು ಬಿಟ್ಟು ಹಗಲಿ ಹಾಕೊಂಡು ಹಾ ತಮ್ಮ ಮ್ಯಾಗ ಒಂದು ವೇಲ್ ಹಾಕೊಂಡು ಹಾ. ಹಂಗ ಹೋಗ್ಕೊಂಡ್ ಮನಿದ್ದೆ ಹಿಂಗ ಹೋಗ್ಕೊಂಡ್ ಮನಿಗೆ ಹಿಂಗ ಹೋಗ್ಕೊಂಡ್ ಮನಿದ್ದೆ ಹಂಗ ಹೋಗ್ಕೊಂಡ್ ಮನಿಗೆ ಹೆಣ್ಮಕ್ಳು ನಾಟಿ ಹಾಕೊಂಡು ಏನ್ ಮಾಡ್ತಾರಿ ಅಜ್ಞಾನದಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.